ಬನ್ನಿ ಸಿಂಹ ರಾಶಿಯವರ ಒಂದು ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ, ಸಿಂಹ ರಾಶಿಯವರು ಸ್ನೇಹಿತರು ಇವತ್ತು ಬಹಳಷ್ಟು ಒಳ್ಳೆ ಕಂಪನಿಯನ್ನ ಕೊಡುವಂಥದ್ದು, ಆನಂದಮಯವಾಗಿರತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬಹುದು, ಒಳ್ಳೆ ಮಾತುಗಳನ್ನ ಹೇಳ್ಬೋದು, ಪಾರ್ಟಿ ಕೊಡ್ಬೋದು, ಅಥವಾ ಫೋನ್ ನಲ್ಲಿ ಮಾತಾಡಿ ಮನರಂಜನೆಯನ್ನ ನೀಡಬಹುದು, ಅಥವಾ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತನಾಡುವಂತಹ ಸಾಧ್ಯತೆಗಳು ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ನಿಜವಾದ ಪ್ರೀತಿಯನ್ನ ಕಾಣಲಿಕ್ಕೆ ಸಾಧ್ಯವಾಗದಿರುವುದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಯಾರ ಜೊತೆನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ, ಇವ್ರ ಜೊತೆನೆ ಮಾತಾಡ್ಬೇಕು ನಾನು ಅಂತೇಳಿ, ಬಟ್ ಅವ್ರ ಜೊತೆ ಮಾತಾಡಕ್ ಆಗದೇನೆ ಇರ್ಬೋದು. ಇದರಿಂದ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೆಚ್ಚಿನ ಕೆಲಸದ ಹೊರತಾಗಿಯೂ ಇವತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಒಂದು ಒಳ್ಳೆ ಶಕ್ತಿಯನ್ನ ನೋಡಬಹುದು. ನಿಮ್ಮ ಒಂದು ಏನಂದ್ರೆ ಟ್ಯಾಲೆಂಟ್ ಅಂತ ಹೇಳ್ತೀವಲ್ಲ, ಆ ಟ್ಯಾಲೆಂಟ್ ಅನ್ನ ಗುರುತಿಸ್ಕೊಳ್ಳೋದಕ್ಕೆ ಇವತ್ತು ತುಂಬಾ ಉತ್ತಮವಾಗಿರ್ತಕ್ಕಂತಹ ಅವಕಾಶ, ಉತ್ತಮವಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ನಿಮ್ಮ ಹತ್ತಿರ ಇರತಕ್ಕಂತಹ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗಾಗಿ ಸಮಯ ಇಲ್ಲ ಅಂತ ನಿಮಗೆ ಅನಿಸ್ಬಹುದು. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಸಮಯ ಕೊಟ್ಟು ಎಲ್ಲರನ್ನೂ ಕೂಡ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬಹುದು. ಇದರಿಂದ ಎಲ್ಲ ರೀತಿಯಿಂದ ನಿಮಗೆ ಸಂತೋಷವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ನಿಮ್ಮ ಮನಸ್ಥಿತಿ ಕೂಡ ತುಂಬಾ ಉತ್ತಮವಾಗುವಂಥದ್ದು. ಇನ್ನು ನಿಮ್ಮ ಖಾದ್ಯಗಳು ಅಥವಾ ಸ್ವಲ್ಪ ಈ ಉಪ್ಪಿಗೆ ಸಂಬಂಧಿಸಿರತಕ್ಕಂತಹದ್ದನ್ನ ಹೆಚ್ಚಿಗೆ ಬಳಸಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಉಪ್ಪಿಗೆ ಸಂಬಂಧಿಸಿರುವಂತಹ ಖಾದ್ಯ ಹೆಚ್ಚಿಗೆ ಏನಾದರೂ ಬಳಸಿದ್ರೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳಾಗಬಹುದು. ಹಾಗಾಗಿ ನೀವು ಊಟ ಮಾಡುವಂಥದ್ರ ಮೇಲೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ಜೀವನ ಸಂಗಾತಿ ನಿಮ್ಮ ಸಣ್ಣ ಬೇಡಿಕೆಗಳನ್ನ ಕಡೆಗಣಿಸಿದ್ರೆ ಸ್ವಲ್ಪ ಬೇಸರವಾಗಬಹುದು. ಅವ್ರದ್ದೇನೋ ಒಂದು ಸಣ್ಣ ಬೇಡಿಕೆ ಇರುತ್ತೆ, ಆ ಬೇಡಿಕೆಗಳನ್ನ ಪೂರೈಸೋದಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇಲ್ಲದೆ ಇದ್ರೆ ಅವ್ರು ಬೇಸರಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಸಂತಸದ ಪ್ರಯಾಣ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳು ನಿಮಗೆ ಆರಾಮವನ್ನ ಮತ್ತು ಸಂತೋಷವನ್ನ ನೀಡುತ್ತೆ. ನೀವು ಮಾಡುವಂತ ಕೆಲಸ ನಿಮ್ಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಅದು ಸಾಮಾಜಿಕ ಜೀವನದಲ್ಲಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸದ ವಿಚಾರದಲ್ಲಿರ್ಬೋದು, ನಿಮಗೆ ಬಹಳಷ್ಟು ಸಂತೋಷವನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಆದ್ರೆ ಒಂದು ಸಮಸ್ಯೆ ಏನಂತಂದ್ರೆ ದುಂದುಗಾರಿಕೆ ಮಾಡುವಂಥದ್ದು, ಹಣವನ್ನ ಖರ್ಚು ಮಾಡತಕ್ಕಂಥದ್ದು, ಸಂಶಯಾಸ್ಪದವಾದ ಹಣಕಾಸಿನ ವ್ಯವಹಾರಗಳನ್ನ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ತೊಂದರೆಯನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಬೇಕು. ಎಲ್ಲರನ್ನೂ ನಂಬಲಿಕ್ಕೆ ಹೋಗ್ಬೇಡಿ, ಎಲ್ಲರೂ ನಿಮ್ಮವ್ರು ಇರಲ್ಲ.